सिद्धिप्रदायकाय गुरु ब्रह्मा गुरु विष्णु गुरु देवो ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವ ನಮಸ್ಕಾರಗಳು. ಈ ದಿನ ಕನ್ಯಾ ರಾಶಿ ಫೆಬ್ರವರಿ ಮಾಸದ ಭವಿಷ್ಯವನ್ನು ತಿಳಿಸಿಕೊಡುತ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ರಾಶಿಯವರ ಒಂದು ಗ್ರಹ ಸಂಚಾರದ ಬಗ್ಗೆ ನೋಡೋ ಹಾಗಿದ್ರೆ, ನಿಮ್ಮ ರಾಶಿಯ ಬುಧ ಗ್ರಹವನ್ನು 6ನೇ ಮನೆಯಿಂದ ಸಂಚಾರ ನಡೆಸ್ತಾ ಇದ್ದಾನೆ. ಇದರಿಂದ ನಿಮಗೆ ಶತ್ರುಗಳಿಂದ ಜಯ ಸಿಗುತ್ತದೆ. ಗುರು ಹಾಗೂ ಮಂಗಳ ನಿಮ್ಮ ಕೌಶಲ್ಯಕ್ಕೆ ಒಂದು ಉತ್ತಮ ಸ್ಥಾನವನ್ನ ನೀಡುತ್ತದೆ. ಶನಿಯ ಪ್ರಭಾವದಿಂದ ನಿಮಗೆ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ. ನಿಮಗೆ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಖಂಡಿತವಾಗ್ಲೂ ದೊರೆಯುತ್ತದೆ. ಈ ರಾಶಿಯವರ ಒಂದು ಆರ್ಥಿಕ ಒಂದು ಪರಿಸ್ಥಿತಿಯನ್ನ ನೋಡ ಹಾಕಿದ್ರೆ, ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಉತ್ತಮ ಲಾಭವನ್ನು ನೀಡುತ್ತದೆ. ಹೊಸ ಆದಾಯದ ಮೂಲ ನಿಮಗೆ ಕಂಡು ಬರುತ್ತದೆ. ಆದರೂ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಅನಿರೀಕ್ಷಿತ ಖರ್ಚುಗಳು ಬರುವಂತಹ ಸಾಧ್ಯತೆ ತುಂಬಾ ಕಾಣಿಸ್ತಾ ಇದೆ. ಆದ್ದರಿಂದ ಸ್ವಲ್ಪ ಉಳಿತಾಯದ ಕಡೆ ಗಮನವನ್ನು ಆರಿಸಿ. ವೃತ್ತಿ ಹಾಗೂ ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ, ಕನ್ಯಾ ರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ಸವಾಲಿನ ಒಂದು ವಿಚಾರ ಕಂಡು ಬಂದಿದೆ. ನೀವು ಮಾಡುವಂತಹ ಕೆಲಸ ಶಿಸ್ತಿನ ಬದ್ಧರಾಗಿರ್ತೀರಿ. ಉದ್ಯೋಗ ಏನಾದ್ರೂ ಬದಲಾವಣೆ ಮಾಡುವಂತ ವಿಚಾರ ಇದ್ದಲ್ಲಿ ಈ ತಿಂಗಳ ಮಧ್ಯಭಾಗದಲ್ಲಿ ಮಾಡುವುದು ಉತ್ತಮ. ಇನ್ನು ವ್ಯಾಪಾರಸ್ಥರಿಗೆ ಬಾಕಿ ಉಳಿದಂತಹ ಕೆಲಸಗಳು ಈ ತಿಂಗಳು ಪೂರ್ಣಗೊಳ್ಳುತ್ತದೆ. ಹೂಡಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಮಾರುಕಟ್ಟೆಯ ಏರಿಳಿತ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಕೈ ಇಡೋದು ಉತ್ತಮ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಆರೋಗ್ಯದ ವಿಚಾರದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಕೀಲು ನೋವು ಹಾಗೂ ಚರ್ಮದ ಒಂದು ವಿಚಾರದೊಂದಿಗೆ ಸ್ವಲ್ಪ ಎಚ್ಚರದಿಂದ ಇರಬೇಕು. ಪ್ರತಿದಿನ ಯೋಗ ಹಾಗೂ ಪ್ರಾಣಾಯಾಮ ಮಾಡಿ. ಹಾಗೂ ಈ ರಾಶಿಯವರ ಒಂದು ಪ್ರೀತಿ ಹಾಗೂ ಪ್ರೇಮ ವಿಚಾರದ ಬಗ್ಗೆ ನೋಡ ಹಾಗಿದ್ರೆ, ಪ್ರೀತಿ ಹಾಗೂ ಪ್ರೇಮದ ವಿಚಾರದಲ್ಲಿ ಈ ರಾಶಿಯವರಿಗೆ ಒಂದು ಮಿಶ್ರ ಫಲ ನೀಡುತ್ತದೆ. ಪರಸ್ಪರ ಮಾತುಕತೆಯಿಂದ ಸ್ವಲ್ಪ ಸ್ಪಷ್ಟತೆ ಅನ್ನೋದೇ ಇರಲ್ಲ. ಸ್ಪಷ್ಟತೆ ಇಲ್ಲ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ವಿಷಯವೂ ಕೂಡ ದೊಡ್ಡದಾಗುತ್ತೆ. ವಿವಾಹಿತರಿಗೆ ಈ ತಿಂಗಳು ಶುಭ ಸೂಚನೆ ಅನ್ನೋದು ಬರುತ್ತದೆ. ಯಾರಿಗೆಲ್ಲ ಮದುವೆ ಆಗಿಲ್ಲ, ಈ ತಿಂಗಳು ಯೋಗ್ಯ ಸಂಬಂಧ ಕೂಡಿರುವಂತಹ ವಿಚಾರವಿದೆ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಕುಟುಂಬದಲ್ಲಿ ತುಂಬಾ ಸಂತೋಷ ಅನ್ನೋದು ನೆಮ್ಮದಿ ಕೂಡ ಇರುತ್ತದೆ. ಹಳೆಯ ಒಂದು ಆಸ್ತಿ ಸಂಬಂಧ ವಿಚಾರದ ಬಗ್ಗೆ ಮಾತುಕತೆಗೆ ಬರುತ್ತೆ. ಇದನ್ನು ನೀವು ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳಿ. ಮಕ್ಕಳ ಒಂದು ಶಿಕ್ಷಣದ ಒಂದು ವಿಚಾರದ ಬಗ್ಗೆ ಚಿಂತನೆ ಸ್ವಲ್ಪ ದೂರವಾಗುತ್ತದೆ. ಅದೃಷ್ಟ ಹೆಚ್ಚಾಗಲು ಈ ಒಂದು ರಾಶಿಯ ಒಂದು ಪರಿಹಾರದ ಮಾರ್ಗಗಳನ್ನು ಸೂಚಿಸಿದ್ರೆ, ಬುಧವಾರದಿಂದ ಹಸಿರು ಹುಲ್ಲನ್ನ ಹಸುವಿಗೆ ನೀಡುವಂಥದ್ದು ಉತ್ತಮ. ಬುಧವಾರದಂದು ಓಂ ಗಂ ಗಣಪತಿಯೇ ನಮಃ ಅಂತ ಜಪವನ್ನು ಮಾಡಿ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಹೇಳೋ ಹಾಗಿದ್ರೆ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಟರೆ ಈ ತಿಂಗಳು ನೀವು ಅನ್ಕೊಂಡಿದ್ದನ್ನ ಸಾಧಿಸುವಂತ ವಿಚಾರವಿದೆ. ಸೊ ಇದಾಗಿದೆ ಕನ್ಯಾ ರಾಶಿಯವರ ಈ ತಿಂಗಳ ಮಾಸ ಭವಿಷ್ಯ. ಹಾಗೆ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ದರೂ ನೇರವಾಗಿ ಒಂದು ಭೇಟಿ ಆಗಿ ಅಥವಾ ಸ್ಕ್ರೀನಿನ ಮೇಲೆ ಇರುವಂತಹ ನಂಬರಿಗೆ ಕರೆ ಮಾಡಿ. ನಮಸ್ಕಾರ.